ಬೆಂಗಳೂರು ಹೈಕೋರ್ಟ್ಗೆ ಹೋಗಿ ಬರ್ತೀನಿ ಅಂತ ಹೇಳೋದವರು. ನಮ್ಮ ಯಜಮಾನ್ರು ಇವತ್ತಿಗೆ 4 ದಿನ ಆಯಿತು, ಇನ್ನೂ ಬಂದಿಲ್ಲ. ಅವತ್ತೇ ಅಣ್ಣನನ್ನು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ ನಮ್ಮ ಪರ್ಶು ಕೂಡ ಮನೆಗೆ ಬಂದಿಲ್ಲ. ನಾನು ಹೊಲಕ್ಕೆ ಹೋಗದೆ 4-5 ದಿನ ಆಯಿತು. ಏನಾಗಿದೆಯೋ ಏನೋ. ಸೀತಾ, ಸೀತಾ, ಈಗ ಬಂದ್ರೇನ್ರಿ? ಹೌದು ಸೀತಾ, ಈಗಲೇ ಬಂದೆ. ತಮ್ಮನಿಲ್ಲವೇ ಮನೆಯಲ್ಲಿ? ಇಲ್ಲ ರೀ, ಅವತ್ತೇ ಅಣ್ಣನನ್ನು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದವನು ಇನ್ನೂವರೆಗೂ ಮನೆಗೆ ಬಂದಿಲ್ಲ. ಇರ್ಲಿ ಬಿಡಿ, ಏನಾಯ್ತು? ನೀವು ಕೋರ್ಟಿಗೆ ಹೋದ ವಿಷಯ? ಸೀತಾ, ಜೆ.ಟಿ. ಪಾಟೀಲ್ ಅಂತ ವಕೀಲರನ್ನು ಹಿಡಿದು ನ್ಯಾಯ ಮುಂದುವರಿಸಿದ್ದೇನೆ. ಇನ್ನು ನಮ್ಮ ನ್ಯಾಯವನ್ನು ಗೆಲ್ಲಿಸುವುದು ನನ್ನ ತಂದೆ ದಿಗಂಬರೇಶ್ವರನಿಗೆ ಬೆಟ್ಟ ವಿಚಾರ. ಇರಲಿ, ನೀನು ಹೊಲದ ಕಡೆ ಹೋಗಿದ್ಯಾ ಸೀತಾ? ಇಲ್ಲ ರೀ, ನೀವು ಹೋದಾಗ್ನಿಂದ ನಾನು ಹೊಲದ ಕಡೆ ಹೋಗೇ ಇಲ್ಲ. ಇರ್ಲಿ ಬಿಡ್ರಿ, ಆ ಭಗವಂತನ ಕೃಪೆ ನಮ್ಮ ಮೇಲೆ ಇದ್ದಿದ್ದೇ ಆದರೆ ನಮ್ಮ ನ್ಯಾಯನೂ ಗೆಲ್ಲಬಹುದು, ಬೆಳೆನೂ ಸುರಕ್ಷಿತವಾಗಿ ಬರಬಹುದು. ಇರ್ಲಿ, ಊಟ ಮಾಡಿದ್ರಂತೆ ಒಳಗೆ ಬನ್ನಿ. ಸೀತಾ, ಎಂತ ಸದ್ಗುಣದ ಹೆಂಡತಿ ಸಿಕ್ಕಿದೆಯಲ್ಲವೇ ನನ್ನ ಬಾಳಿಗೆ. ನಿನ್ನಂತ ಹೆಂಡತಿಯನ್ನು ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ಸೀತಾ, ಈ ನಿನ್ನ ಮುಖದ ಹರ್ಷದ ಹೊನಲನ್ನು ನೋಡಿ ನನ್ನ ಹೃದಯದಲ್ಲಿ ನಿರಾಶೆ ಎಂಬ ನಿಟ್ಟಿಸಿರು ಸುಟ್ಟು ಹೋಗಿ ದಿಟ್ಟ ಮಾನವನನ್ನಾಗಿ ಮಾಡುತ್ತಿದೆ. ಈ ಆನಂದದ ಸಮಯದಲ್ಲಿ ನಗು ನಗುತ್ತು ಹಾಡುವಿಯಾ ನನ್ನೊಂದಿಗೆ? ಏನ್ರಿ, ಊಟದ ಸಮಯದಲ್ಲೂ ಹಾಡ್ಬೇಕಾ ನಿಮ್ಗೆ? ಶ್ರೀಮತಿ ಕೈ ಹಿಡಿದ ದಿನವೂ ಬನ್ರಿ, ಊಟ ಮಾಡಿದ್ರಂತೆ.
ಸೀತಾ, ನನ್ನ ಎದೆಯೆಲ್ಲ ನೋವಾಗಿ ಎಡದೇಹವೆಲ್ಲ ನಡುಗುತ್ತಿದೆ. ಏನು ಅನಾಹುತ ಆಗಿದೆಯೋ ಏನೋ? ಛೇ, ಏನ್ರಿ ನಿಮ್ಮ ಭ್ರಮೆ? ಇಂಥ ಮೂಢನಂಬಿಕೆಗೆ ಆಶ್ರಯ ಮಾಡಿಕೊಟ್ರೆ ಆಗೋದೆಲ್ಲ ಹೀಗೇನೆ. ನೋಡಿ, ಮೊದಲು ಸ್ನಾನ ಮಾಡಿ ಬೇಕಾದ್ರೆ ಊಟ ಮಾಡಿವ್ರಂತೆ. ಮೊದಲೇ ಹಠವಾದಿ ಮಾಡದಿ ನೀನು. ನಿನ್ನದೇ ಆದ ನಡಿಬೇಕೆನ್ನುವಿಯ. ನನ್ನದು ಸ್ನಾನವಾಗಿದೆ ಸೀತಾ, ಊಟ ತೆಗೆದುಕೊಂಡು ಬಾ. ಆಗ್ಲಿ, ಈಗಲೇ ತೆಗೆದುಕೊಂಡು ಬರ್ತೀನಿ. ತೆಗೆದುಕೊಳ್ಳಿ, ಊಟ ಮಾಡಿ. ಸೀತಾ, ಇದೆಲ್ಲ ಬಿಸಿ ಅಡುಗೆನಾ? ರಾಮು, ರಾಮು, ಓಹೋ, ಬನ್ನಿ ಗೌಡ್ರೆ. ಈ ಬಡವನ ಮನೆಗೆ ಇಷ್ಟೊಂದು ದೂರ ಬಂದಿರುವರಲ್ಲ, ಬನ್ನಿ ಕುಳಿತುಕೊಳ್ಳಿ. ನೀವು ಊಟ ಮಾಡವರಂತೆ. ಹಾ, ಇರಲಿ ಇರಲಿ. ರಾಮು, ನೀನಿಲ್ಲದ ಸಮಯ ನೋಡಿಕೊಂಡು ಯಾರೋ ದುಷ್ಕರ್ಮಿಗಳು ನಿನ್ನ ಜೋಳದ ಗೂಡಿಗೆ ಬೆಂಕಿ ಇಟ್ಟು ಸುಟ್ಟು ಹಾಕಿದ್ದಾರೆ. ಗೌಡ್ರೆ, ನನ್ನ ಜೋಳದ ಗೂಡಿಗೆ ಬೆಂಕಿ ಇಟ್ಟು ಸುಟ್ಟು ಹಾಕಿದ್ದಾರೆ ದುಷ್ಟರು. ಹೌದಪ್ಪ, ಈ ವಿಷಯವನ್ನು ನಿನ್ನ ಹೆಂಡತಿಗೆ ತಿಳಿಸಿದರೆ ನೀವು ಅಣ್ಣ ತಮ್ಮರೂ ಇರಲಿಲ್ಲ. ಅದಕ್ಕೆ ಅವಳು ಏನಾದರೂ ಅನಾಹುತ ಮಾಡಿಕೊಂಡಾಳು ಅಂತ ನಾನೇ ಅವಳಿಗೆ ಹೇಳಿದ್ದೇನೆ. ಅವರ ತನಿಖೆಗೆ ಕಂಪ್ಲೇಂಟ್ ಮಾಡಿದ್ದೇನೆ. ಗೌಡ್ರೆ, ಗೌಡ್ರೆ, ಎಂತ ಅನಾಹುತವಾಗಿತ್ತು ನನ್ನ ಬಾಳುವೆ. ನನ್ನ ತುಂಬಿದ ಜೋಳದ ಗೂಡು ಎಲ್ಲಿ ಎಂದು ನನ್ನ ತಮ್ಮ ಕೇಳಿದರೆ ನಾನು ಅವನಿಗೆ ಏನೆಂದು ಹೇಳಲಿ ಗೌಡ್ರೆ, ಏನೆಂದು ಹೇಳಲಿ ಗೌಡ್ರೆ? ಮುಂದೆ ಇನ್ನು ನಮ್ಮ ಉಪಜೀವನದ ಗತಿ ಹೇಗೆ ಗೌಡ್ರೆ? ನೀವೇ ನಮ್ಮ ಪಾಲಿನ ದೇವರು. ಹೇಳು ರಾಮು, ಎದ್ದೇಳು. ನೀನೇನು ಚಿಂತಿಸಬೇಡ, ನಾನು ಅವನಿಗೆ ಹೇಳಿ ಸಮಾಧಾನ ಮಾಡುತ್ತೇನೆ. ಕೊಡುವ ಶಿವ ಬಡವನಲ್ಲ. ನೀನು ಶಾಂತಿಯಿಂದ ಜೀವನ ನಡೆಸು. ನಿನಗೇನಾದರೂ ಕಡಿಮೆ ಆದ್ರೆ ನಾನು ಸಹಾಯ ಮಾಡ್ತೀನಿ. ದುಡಿದು ತಿನ್ನುವ ಬಡವರ ಗೂಡಿಗೆ ಬೆಂಕಿ ಹಚ್ಚಿ ಎಂತ ಹಲ್ಕಟ್ಗಿರಿ ಕೆಲಸ ಮಾಡಿದ ಕೊನ್ನಿಗಳು ಯಾರೆಂದು ಗೊತ್ತಾದರೆ ಅವರ ಬಿಸಿ ರಕ್ತವನ್ನು ಕುಡಿಯುವುದಕ್ಕೆ ಸದಾ ಸಿದ್ಧನಾಗಿ ನಿಂತಿರುತ್ತಾನೆ ಈ ನನ್ನ ರಾಮನ ತಮ್ಮ ಹೇಂಡು ಹುಲಿಗಳ ಗಂಡ ವೀರ ಪರಶುರಾಮ. ಹಾ ರಾಮು, ನಾನು ಬರ್ತೀನಿ. ಹೇ ತಂದೆ ಜಗತ್ಪಾಲಕ, ಜಗದೊಡೆಯ ನೀನೆಂದು ನಿನ್ನ ಕಾಲು ಹಿಡಿದು ಬೇಡಿಕೊಂಡರು ಕಡೆಗಣಿಸಿ ಕಾಡುತ್ತಿರುವೆಯಾ ಈ ಬಡಪಾಯಿ ರಾಮನನ್ನು? ಒಟ್ಟಿಗೆ ಹಿಡಿ ಅನ್ನ ನೀಡುವ ನನ್ನ ಜೋಳದ ಗೂಡೆ ಸುಟ್ಟು ಹೋಯಿತೆಂದರೆ ಇನ್ನೆಲ್ಲಿದೆ ಈ ರೈತನಿಗೆ ಸ್ವತಂತ್ರದ ಅಧಿಕಾರ? ಹೇ ತಂದೆ ದಿಗಂಬರೇಶ, ನೀ ನೋಡಲಾರ ಯಾ ದುಷ್ಟರನ್ನು? ಬಿತ್ತಿ ಬೆಳೆದ ಸಣ್ಣಾಗಿ ಹೋದ ಈ ರೈತನ ಉಸಿರೇ ಸುಟ್ಟು ಹಾಕಿದ್ದಾರೆಂದರೆ ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆದು ನೂಕುವೆಯ ನಮ್ಮನ್ನು? ಸೀತಾ, ಮುಂದೆ ನಮ್ಮ ಜೀವನದ ಗತಿ ಹೇಗೆ ಸೀತಾ, ಹೇಗೆ? ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ಸಮಾಧಾನ ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಸೀತಾ? ಅಗಾಧವಾದ ಬಂಡೆಗೆ ತಾಕಿ ಎದೆ ಹೊಡೆದ ನೀರಾದ ಈ ನನ್ನ ಪರಿಸ್ಥಿತಿ. ಇಂದು ಹೊಟ್ಟೆಗೆ ಹಿಡಿ ಅನ್ನ ಹಾಕುವ ನನ್ನ ಜೋಳದ ಗೂಡೆ ಸುಟ್ಟು ಹೋಯಿತೆಂದರೆ ಇನ್ನೆಲ್ಲಿದೆ ಈ ರೈತನಿಗೆ ಸ್ವತಂತ್ರ? ಸೀತಾ, ಹಿಂದೊಂದು ದಿನ ನನ್ನ ತಂದೆ ಕೊಲೆಯಾಗಿ ನನ್ನ ಮನೆ ಸುಟ್ಟು ಹೋದಾಗ ಸಣ್ಣವನಿದ್ದ ನಾನು ನನ್ನ ತಮ್ಮನನ್ನು ಹೊತ್ತುಕೊಂಡು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಊರೂರು ಅಲೆದು ಜೀವನ ಕಳೆದೆ. ಆದರೆ ಮತ್ತೆ ಅದೇ ಪರಿಸ್ಥಿತಿ ಬಂದೊದಗಿದೆ ಸೀತಾ, ನನಗೆ ಬಂದೊದಗಿದೆ. ಹೇ ದಯಾಳ ಶ್ರದ್ಧಾನಂದನೆ, ಶ್ರದ್ಧೆಯಿಂದ ನಡೆಯುವ ಜನರಿಗೆ ಆನಂದ ನೀಡುವ ನೀನು ಕೂಡ ಕಂದನಾಗಿ ನೋಡುವೆಯಾ ನನ್ನನ್ನು? ನೀನ್ ಈ ರೀತಿ ನನ್ನನ್ನು ಕನಸನ್ನು ನೋಡುವುದಾದರೆ
ಸುಟ್ಟು ಭಸ್ಮ ಮಾಡಿಡು ತಂದೆ, ಭಸ್ಮ ಮಾಡಿಬಿಡು. ಇಲ್ಲದಿದ್ದರೆ ನಿನ್ನ ಪಾದದಡಿಯಲ್ಲಿ ಬಿದ್ದು ಪ್ರಾಣ ಬಿಡುವ ತಂದೆ, ಪ್ರಾಣ. ಹರಿವ ನೀರು ನಮ್ಮ ಜೀವನ ಸಂಸಾರ ಅಣ್ಣ ಅತ್ತಿಗೆ ಅದೇಕೋ ಬಹು ದೀರ್ಘವಾಗಿ ವಿಚಾರ ಮಾಡುತ್ತಾ ಒಬ್ಬರಿಗೊಬ್ಬರು ಮಗ ನೋಡಿಕೊಂಡು ಕಣ್ಣೀರು ಹಾಕ್ತಾ ಇದ್ದೀರಿ ಅಲ್ಲ, ಯಾಕೆ? ಏನಾಗಿದೆ? ಏನಿಲ್ಲ ಬಾತಮ್ಮ, ಯಾರೋ ದುಷ್ಟರು ನಮ್ಮ ಹೊಲಕ್ಕೆ ನುಗ್ಗಿ ನಮ್ಮ ಹೊಲಕ್ಕೆ ನುಗ್ಗಿ ಏನು ಮಾಡಿದರಣ್ಣ? ಅಮ್ಮ, ನಮ್ಮ ತುಂಬಿದ ಜೋಳದ ಗೂಡಿಗೆ ನಾನಿಲ್ಲದ ಸಮಯ ಸಾಧಿಸಿ ಸುಟ್ಟು ಹಾಕಿದ್ದಾರೆ ತಮ್ಮ. ಏನು ಹೇಳ್ತಾ ಇರಿವೆ ಅಣ್ಣ ನೀನು? ಹೊತ್ತು ನೋಡಿ ನಮ್ಮ ಹೊಲಕ್ಕೆ ಹೋಗಿ ನಮ್ಮ ಜೋಳದ ಗೂಡಿಗೆ ಬೆಂಕಿ ಇಟ್ಟಿರುವರ ನಾಲಾಯಕರು ಅಂಡ ಅಂಡ ನಮ್ಮ ಜೋಳದ ಗೂಡಿಗೆ ಬೆಂಕಿ ಇಟ್ಟ ನರದಾಮರು ಯಾರೆಂದು ಈಗ ತಿಳಿಸಿದರೆ ಈಗಲೇ ಹೋಗಿ ಅವರ ದರದರ್ನೆ ಎಳೆದು ತಂದು ಎಳೆ ಎಳೆಯಾಗಿ ಕಡಿದು ಹಾಕಿ ಬಿಡುವೆ ಅವರ ಕೊಬ್ಬಿದ ಶರೀರವನ್ನು. ಶಾಂತನಾಗು ತಮ್ಮ, ಶಾಂತನಾಗು. ಇಲ್ಲ, ನಾಯಿ ನಿನ್ನ ತಮ್ಮನಿಗೆ ಶಾಂತಿ ಇಲ್ಲ. ಅನ್ಯಾಯಕ್ಕಾಗಿ ಹೋರಾಡಿ ಅಂದು ಶ್ರೀ ಅಖಂಡೇಶ್ವರ ಶ್ರದ್ಧಾನಂದರಿಂದ ಈ ಗಂಡುಗೊಡಲಿ ನನ್ನ ಕೈ ಸೇರಿದೆ ಅಂದರೆ ಇದಕ್ಕೆ ಬೇಕಾಗಿದೆ ಆ ಪಾಪಿಗಳ ಎದೆ ರಕ್ತ. ಅವರ ರಕ್ತ ಈ ಭೂಮಿಗೆ ಅರ್ಪಣೆ ಆಗಿದ್ದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಅಣ್ಣ ಅಣ್ಣ, ಈ ಆವೇಶದಲ್ಲಿ ಅವರ ಹೆಸರು ತಿಳಿಸದಿದ್ದರೆ ನನ್ನ ಗುರು ಆ ದಿಗಂಬರೇಶ್ವರ್ ಮೇಲೆ ಆಣೆ ಆದಿತು. ತಮ್ಮ ತಮ್ಮ, ಅಣ್ಣ ಬೇಗ ಹೇಳು ಅವ್ರು ಯಾರಂತ. ತಮ್ಮ, ಸುಟ್ಟು ಹಾಕಿದ ಕಿಡಿಗೇಡಿಗಳು ಯಾರು ಅಂತ ಇನ್ನೂ ತಿಳಿದಿಲ್ಲಪ್ಪ. ಅವರ ತನಿಖೆಗಾಗಿ ಊರಿನ ಹಿರಿಯರೇ ಬರದಿಂದ ಕೆಲಸ ನಡೆಸಿದ್ದಾರೆ. ಏನು ಹೇಳ್ತಾ ಇರಿವೆ ಅಣ್ಣ ನೀನು? ನಮ್ಮ ಜೋಳದ ಗುಡಿಗೆ ಬೆಂಕಿ ಇಟ್ಟ ವ್ಯಕ್ತಿಗಳು ನಾಪತ್ತೆಯಾಗಿದ್ದಾರೆ ಅಂದರೆ ಇದರಲ್ಲಿ ಆ ವಾದಿ ರಾಜನ ಸಂಚು ಇರಬೇಕು. ಈಗಲೇ ಹೋಗಿ ಇದರ ವಿಚಾರ ತೆಗೆದುಕೊಂಡು ಬರುತ್ತೇನೆ. ನಿಲ್ಲು ತಮ್ಮ, ಇವರೇ ಸುಟ್ಟು ಹಾಕಿದ್ದಾರೆ ಅಂತ ತಿಳಿಯದೇನೆ ಒಬ್ಬರ ಮೇಲೆ ಅಪವಾದ ಕೊಟ್ಟರೆ ಹೇಗೆ? ಮೊದಲು ಆ ವ್ಯಕ್ತಿಗಳು ಯಾರು ಅಂತ ತಿಳಿದುಕೊಳ್ಳಬೇಕು. ಆಮೇಲೆ ನಮಗಾದ ಅನ್ಯಾಯವನ್ನು ನಾವು ದೊರಕಿಸಿಕೊಳ್ಳಬೇಕು. ನ್ಯಾಯ ಎಲ್ಲಿದೆ ಅಣ್ಣ? ಈ ಸಮಾಜದಲ್ಲಿ ನಿನಗೆ ನ್ಯಾಯ? ಹೊತ್ತು ಒಂಟರೆ 108 ಕಪಟ ರೌಡಿಗಳು ತಮ್ಮ ದೌರ್ಜನ್ಯದಿಂದ ಗರ್ಜಿಸಿ ಗರತಿ ಮಾತೆಯರ ತಾಳಿ ಕಿತ್ತು ಬಿಸಾಕಿದರೂ ಹಾಗೆ ಮೂಕಾಗಿ ಕುಳಿತಿದೆ ಈ ನಿನ್ನ ಸಮಾಜ. ಬಡವರಿಗಾಗಿ ಸರ್ಕಾರ ಕಳಿಸುವ ಕಂಟ್ರೋಲ್ ಗಳನ್ನು ಎತ್ತಿ ಹಾಕಿ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವ ದುಷ್ಟರನ್ನು ನೋಡಿಕೊಂಡು ಹಾಗೆ ಮೂಕಾಗಿ ಕುಳಿತಿದೆ ಈ ನಿನ್ನ ಸಮಾಜ. ಅಷ್ಟೇ ಏಕೆ ಅಣ್ಣ, ದಿನನಿತ್ಯ ಹಣದ ದೊಡ್ಡಸ್ತಿಕೆಯಿಂದ ಕೋಟನೆ ತನ್ನ ಹತೋಟಿಯಲ್ಲಿಟ್ಟುಕೊಂಡು ಒಬ್ಬರ ಆಸ್ತಿಯನ್ನು ಮತ್ತೊಬ್ಬರಿಗೆ ಮಾಡಲು ಹೊರಟಿರುವ ಆ ದುಷ್ಟ ವಕೀಲನನ್ನು ನೋಡಿಕೊಂಡು ಹಾಗೆ ಮೂಕಾಗಿ ಕುಳಿತಿದೆ ಈ ನಿನ್ನ ಸಮಾಜ. ಅಷ್ಟೇ ಏಕೆ ಅಣ್ಣ, ಎದುರು ಮನೆ ಗುಂಡಮ್ಮ ನನ್ನ ಗಂಡ ಕೆಲಸಕ್ಕೆ ಹೋದವನು ರಾತ್ರಿ ಆದ್ರೂ ಮನೆಗೆ ಬಂದಿಲ್ಲವೆಂದು ಆ ವಾದಿರಾಜನ ಮನೆಗೆ ಕೇಳಲು ಹೋದರೆ ಅವಳನ್ನು ಕ್ಷಣದಲ್ಲೇ ರಂಡೆ ಮಾಡಿ ಬೆಳಗಿನ ಜಾವ ಅವಳ ಶೀಲ ಹಾಳು ಮಾಡಿದ ಆ ಕಾಮುಕನನ್ನು ನೋಡಿಕೊಂಡು ಹಾಗೆ ಮೂಕಾಗಿ ಕುಳಿತಿದೆ ಈ ನಿನ್ನ ಸಮಾಜ. ಅಂದಾಗ ಎಲ್ಲಿದೆ ಅಣ್ಣ ಈ ಸಮಾಜದಲ್ಲಿ ನಿನಗೆ ನ್ಯಾಯ? ಈ ಸಮಾಜಕ್ಕೆ ಇಂದಲ ನಾಳೆ ಆದ್ರೂ ನ್ಯಾಯದ ಪತಾಕೆ ಹಾರೇ ಹಾರುತ್ತೆ. ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ಆ ದುಷ್ಟರ ದಬ್ಬಾಳಿಕೆ ಅಬ್ಬರದಿ ಸಾಗುವಾಗ ಅವರ ರಭಸದ ನದಿಗೆ ಯಾವ ಅಣೆಕಟ್ಟು ನಿಲ್ಲಿಸಲು ಸಾಧ್ಯವಿಲ್ಲ. ಅವರ ರಭಸದ ನದಿಗೆ ಕಟ್ಟಲು ಬೇಕಾಗಿದೆ ಅವರ ಎಲುವಿನ ರಕ್ತದ ಹಂದರ. ಅಂದಾಗ ಹಾರುತ್ತದೆ ನಮ್ಮ ನ್ಯಾಯದ ಜಯದ ಪತಾಕೆ. ಮೆಚ್ಚಿಕೊಂಡೇ ನಿನ್ನ ನಿಚ್ಚಳವಾದ ಎತ್ತರಕ್ಕೆ. ಎತ್ತರದಿಂದ ಹಾರುವ ಪಕ್ಷಿ ಎಂದಾದ್ರೂ ಒಂದೊಂದಿನ ರೆಕ್ಕೆ ಸೋತು ಕೆಳಗೆ ಬರಲೇಬೇಕು. ಅದರಂತೆ ಅವನ ಸಂಹಾರಕ್ಕೆ ಇಂದಲ ನಾಳೆ ಆದ್ರೂ ಆ ಶ್ರೀಹರಿ ಅವತರಿಸಿ ಬಂದೇ ಬರ್ತಾನೆ. ಇರ್ಲಿ, ಒಳಗ್ ಬಾ, ಊಟ ಮಾಡಿವೆ ಅಂತೆ. ನಿಮ್ಮ ಅತ್ತಿಗೆ ಹೇಳಿದ ಹೊಳಗೆ ಹೋಗು. ನಾನೆಲ್ಲ ಹಿರಿಯರಿಗೆ ಭೇಟಿಯಾಗಿ ಅದನ್ನು ವಿಚಾರಿಸುತ್ತೇನೆ.